ಸರ್ ಬೇಲ್ಪುರಿಂದ ಹಿಡಿದು ಡ್ರೈ ಚಾಟ್ಸ್ ಏನೇ ಬಂದ್ರು ಅದು ರೆಡ್ ಚಟ್ನಿ ಹೋಗ್ಲೇಬೇಕು, ಕೆಂಪು ಚಟ್ನಿ. ಸೊ ನಿಮ್ಗೆ ಅದು ಒಂಥರ ಮೇನ್ ಬ್ಯಾಕ್ ಬೋನ್. ಬ್ಯಾಕ್ ಬೋನ್. ಸರಿ, ಆಗ್ಲೇ ಕೆಂಪು ಚಟ್ನಿ ಮಾಡಿದ್ದಿದೆಯಲ್ಲ, ಅದು ನೋಡಿದೆ ಆಗ್ಲೇ ನಾನು. ಇಟ್ಟಿದ್ದಾರೆ. ಆಹಾ, ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ನೋಡೋದಕ್ಕೆ ನಿಮ್ಗೆ ಏನ್ ಗೊತ್ತಾಗಲ್ಲ ವೀಕ್ಷಕರೇ, ಇದು ಪರಿಮಳ. ಆಹಾ, ಅದರಲ್ಲಿ ಒಂದು ಇದಿದೆ ಗಮ್ಮತ್ತು. ಸೊ ಈ ಗಮ್ಮತ್ತಿನ ಚಟ್ನಿ, ರೆಡ್ ಚಟ್ನಿ, ಕೆಂಪು ಚಟ್ನಿ ಇವತ್ತು ಮಾಡ್ಬಿಡೋಣ. ಇಟ್ಕೊಂಡಿದ್ದೀರಾ? ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಅದು ಬೇಕಾಗಿರೋದು ಕೆಲವು ಐಟಮ್ ಮಾತ್ರನೇ, ಬಟ್ ಅದು ಮಾಡೋ ಪ್ರೊಸೆಸ್ ಇದೆ. ಕರೆಕ್ಟ್ ಆಗಿ ಮಾಡಿದ್ರೆ 100% ಟೇಸ್ಟ್ ಬರುತ್ತೆ. ಈಗ ಏನ್ ನೋಡಿದಿರೋ ಅದೇ ಟೇಸ್ಟ್ ಬರುತ್ತೆ. ಸೂಪರ್. ತಿರ್ಲೋಕರೆ ಸರ್ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಯಾಡಿಗೆ ಗುಂಟೂರು 500 ಗ್ರಾಮು 1 kg ಬರುತ್ತೆ. ಇದು ಗರಂ ಮಸಾಲ. ನಾನು ವೀಕ್ಷಕರಿಗೆ ಏನ್ ಹೇಳ್ತೀನಿ ಅಂದ್ರೆ ಎನಿ ಗರಂ ಮಸಾಲ, ಇದು ನಾವು ಮನೇಲಿ ಮಾಡೋ ಗರಂ ಮಸಾಲ. ತುಪ್ಪ 2 ಇದೆ. ನಂದಿನಿ ತುಪ್ಪ 1 ಲೀಟರ್ ಇದೆ. 1 ಲೀಟರ್ ಇದೆ. 4 ಲೀಟರ್ ಎಣ್ಣೆ ಬೇಕು. 4 ಲೀಟರ್ ಎಣ್ಣೆ ಗೋಲ್ಡ್ ವಿನ್ನರ್ ತಗೊಂಡಿದ್ದೀನಿ ನಾನು. 1 ಪ್ಯಾಕೆಟ್ ಉಪ್ಪ 1 kg. ಉಪ್ಪು. ಇದು ಬಂದು ಕೊಬ್ಬರಿ ಪುಡಿ 1 kg. 1 kg. ಇದು ಬಂದು ಎವರೆಸ್ಟ್ ಕಾಶ್ಮೀರಿ ಚಿಲ್ಲಿ. ಇದೇನಕ್ಕೆ ಅಂದ್ರೆ ಕಲರ್ಗೆ ಅಷ್ಟೇ. ಅದಷ್ಟು ಸ್ವಲ್ಪ ತಗೊಳ್ತೀರಾ? ಅಷ್ಟು ಸ್ವಲ್ಪ. ಓಕೆ. ಆಮೇಲೆ ಸರ್ ಬೆಳ್ಳುಳ್ಳಿ 1 kg. 1 kg ಬೆಳ್ಳುಳ್ಳಿ. ಇಷ್ಟೇ ಬೇಕು ನಮ್ಮ ಕೆಂಪು ಚಟ್ನಿಗೆ. ಮಾಡೋ ಪ್ರೊಸೆಸ್ ಒಂದೊಂದಾಗೆ ತೋರಿಸ್ಕೊಳ್ಬೇಕು. ಅದ್ರ ಗೊತ್ತಾಗದು ನಮಗೆ. ಶುರು ಮಾಡೋಣ ಸರ್. ಇದಾದ್ಮೇಲೆ ಸರ್ ಇದರಲ್ಲಿ ಬೇಯಿಸೋದು ಇದ್ ಮಾಡೋದೇನಿಲ್ಲ. ಫಸ್ಟ್ ಎಲ್ಲ ಆದ್ಮೇಲೆ ನಿಮ್ಗೆ ಆಮೇಲೆ ನೀವು ಯಾವಾಗ ಯೂಸ್ ಮಾಡ್ಕೊಂತೀರೋ ಅದು ಬೇಯಿಸ್ಕೊಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ. ಈಗ ಫಸ್ಟ್ ಇದನ್ನ ರೆಡಿ ಮಾಡ್ಕೊಳ್ಳೋದು ಯಾವುದು? ರೆಡಿ ಮಾಡ್ಕೊಳ್ಳೋದು ಸರ್ ಇದನ್ನ ಇವಾಗ ನಾನು ಪೌಡರ್ ಮಾಡಕ್ ಕಳಿಸ್ತಾ ಇದ್ದೀನಿ. ಇದನ್ನ ಫಸ್ಟ್ ಪೌಡರ್ ಮಾಡ್ಬೇಕು. ಇದು ಪೌಡರ್ ಮಾಡ್ಬೇಕಾಗತ್ತೆ. ಇದನ್ನ ಕಳ್ಸಿಕೊಡ್ತೀನಿ. ಅಷ್ಟರಲ್ಲಿ ನಾನು ಬೆಳ್ಳುಳ್ಳಿ ರುಬ್ಕೊಳ್ಳೋಣ. ಯಾಕಂದ್ರೆ ಮಿಕ್ಸಿಲಿ ಇದು ಪೌಡರ್ ಆಗಲ್ಲ. ಆಯ್ತಾ, ಇದು ಕಳ್ಸಿಕೊಡ್ತೀನಿ. ಬೆಳ್ಳುಳ್ಳಿ ರುಬ್ಕೊಳ್ಳೋಣ. ಸರಿ ಸರ್, ಓಕೆ. ಮೆಣಸಿನಕಾಯಿ ಅಂತೂ ಇದು ಕಳಿಸಿದ್ರಿ, ಪೌಡರ್ಗೆ ಹೋಗಿದೆ ಸರ್. ನೆಕ್ಸ್ಟ್ ಇದು ಬೆಳ್ಳುಳ್ಳಿ 1 kg ಅಂತ ಹೇಳಿದೆ, ಅದನ್ನ ನಾವು ಇಲ್ಲೇ ರುಬ್ಕೊಳ್ಳೋಣ. ಮಿಕ್ಸಿ ಮಾಡ್ತಾರೆ. ಸಿಪ್ಪೆ ಸಮೇತ ಇರ್ಬೇಕು ಸರ್. ಇದು ಜಸ್ಟ್ ಬಿಡಿಸಿ ಇಟ್ಕೊಂಡಿರೋದು. ಸರ್ ನೀರ್ ಹಾಕಿದೆ. ಸರ್ ನೀರ್ ಹಾಕಿ ಸ್ವಲ್ಪ ರುಬ್ಕೊಂತ ಇದ್ದೀವಿ. ಒಂದು ಪೇಜ್ ಮುಗೀತು ಇವಾಗ. ಹಾ ಸರ್. ಬೆಳ್ಳುಳ್ಳಿದೆಲ್ಲ ಇದಾಯ್ತಲ್ಲ ಸರ್? ಬೆಳ್ಳುಳ್ಳಿ ಆಯ್ತು. ಕರೆಕ್ಟಾಗಿ 1 kg ಬೆಳ್ಳುಳ್ಳಿ. 1 kg ಬೆಳ್ಳುಳ್ಳಿ ಪೇಸ್ಟ್ ಆಯ್ತು. ಪೇಸ್ಟ್ ಆಗಿದೆ. ಸರ್ ಈಗ ನಾವು ಗ್ರೈಂಡಿಂಗ್ ಕಳಿಸಿದ್ವಿ. ಓಕೆ ಸರ್. ಅದು ಬಂತಾ ಸರ್? ಬಂದಿದೆ. ಇಷ್ಟು ಮಾಡ್ಕೊಂಡು ಬ್ಯಾಡಗಿ ಗುಂಟೂರು ಆಯ್ತು. ಇದು ರೆಡಿ ಆಯ್ತು. ನಮ್ಮ ಬೆಳ್ಳುಳ್ಳಿ ರೆಡಿ ಆಗಿದೆ. ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. 1 kg ಬೆಳ್ಳುಳ್ಳಿ. ಇಷ್ಟು ರೆಡಿ ಆಯ್ತು. ಇವಾಗ ನೆಕ್ಸ್ಟ್ ಪ್ರೊಸೆಸ್ ನಾನು ಒಂದೊಂದಾಗೆ ತೋರಿಸ್ಕೊಂಡು ಹೋಗ್ತೀನಿ. ಎಲ್ಲ ಫಸ್ಟ್ ಡ್ರೈ ಐಟಮ್ಸ್ ಏನೇನಿದೆ ನಿಮ್ ಕಣ್ಮುಂದೆನೆ ಹಾಕ್ತೀನಿ. ಸೊ ನೆಕ್ಸ್ಟ್ ಪ್ರೊಸೆಸ್ ಹೋಗ್ತಾ ನಾನು ಹೇಳ್ಕೊಂಡು ಹೋಗ್ತೀನಿ. ಡ್ರೈ ಐಟಮ್ಸ್ ಇವಾಗ ನಾನು ಫಸ್ಟ್ ಅಚ್ಕಾರದ ಪುಡಿ ಗುಂಟೂರು ಬ್ಯಾಡಗಿ ಅರ್ಧ kg. ಸರ್ ನೆಕ್ಸ್ಟ್ ಒಣಕೊಬ್ಬರಿ ಎಷ್ಟು? 1 kg. 1 kg ಹೇಳಿದ್ರಿ. ಇದು ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ. ಯಾವ್ದು ಬೇಕಾದ್ರೆ ಹಾಕೊಳ್ಳಿ. ಸರಿ. 80ರಿಂದ 100 ಗ್ರಾಮ್. 80ರಿಂದ 100 ಗ್ರಾಮ್. ಓಕೆ. ಇದು ಕಾಶ್ಮೀರಿ ಚಿಲ್ಲಿ. ಅದು ಹೇಳಿದ್ರಿ ಕಲರ್ ಅಂತ. ಕಲರ್ಗೆ ಎಷ್ಟು ಹಾಕ್ತೀರಾ? ಒಂದು 30ರಿಂದ 50 ಗ್ರಾಮ್. ಇದು 50 ಗ್ರಾಮ್ ಪ್ಯಾಕೆಟ್. ಎಲ್ಲ ಹಾಕ್ಬಿಟ್ರಿ. ಕಲರ್ ಬರ್ಲಿ ಸರ್. ಕಲರ್ ಬಂದ್ರೆ ಒಳ್ಳೇದೇ. ನಿಮ್ ಶರ್ಟ್ ತರ ಬರ್ಲಿ ಕಲರ್. ಎಕ್ಸ್ಟ್ರಾ ಟೇಸ್ಟ್ ಆಡ್ ಆಗುತ್ತೆ. ತೊಂದರೆ ಇಲ್ಲ. ಮೇನ್ ಕಲರ್ ಬೇಕಾಗಿದೆ. ಕಲರ್ ಹಾಕ್ಕೊಂಡು ಆಯ್ತಾ. 1 ಪ್ಯಾಕೆಟ್ ಕಂಪ್ಲೀಟ್ ಉಪ್ಪು 1 kg. 1 kg ಫುಲ್. ಸರಿ, ಇದು ಕಲ್ಸ್ಕೊಂತೀನಿ. ಇದು ಎಷ್ಟು ದಿನಕ್ಕೆ ಒಂದ್ಸಲ ಹಿಂಗಾಗುತ್ತೆ ಸರ್ ಚಟ್ನಿ ಮಾಡೋದು ನೀವು? ಸರ್ ಈಗ ಒಂದು 2 ಅಂಗಡಿಗೆ ಸೇರಿ ಒಂದು 10 ದಿನ. 10 ದಿನಕ್ಕೆ ಒಂದ್ಸಲ ಮಾಡ್ಕೊತೀರಾ ಈ ಪ್ರೊಸೆಸ್? ಒಂದು 1 ವೀಕ್. ಸರ್ ಈ ತರ ಕಲಿಸ್ತಾ ಇರ್ಬೇಕಾ ಸರ್? ಚೆನ್ನಾಗಿ ಕಲಿಸ್ಬೇಕು. ಇದು ಒಣ ಕೊಬ್ಬರಿ ಹಾಕಿರೋದ್ರಿಂದ ಅದು ಫುಲ್ ಕಂಪ್ಲೀಟ್ ಮಿಕ್ಸ್ ಆಗ್ಬೇಕು. ಒಂದು 10 ಮಿನಿಟ್ಸ್ ನಾನು ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಆಗ್ಲೇ ಒಂದು 3-4 ನಿಮಿಷ ಆಯ್ತು ನೀವು ಶುರು ಮಾಡಿ. ಈಗ ಅದಕ್ಕೆ 2 ಕೈ ಯೂಸ್ ಮಾಡ್ತಾ ಇದ್ದೀನಿ. ಹೌದೌದು. ಚೆನ್ನಾಗಿ ಪ್ರೆಸ್ ಮಾಡಿ ಸರ್ ಆಯ್ತಾ ಸರ್ ಇದು? ಸರ್ ಇದಾಗಿದೆ. ಗರಂ ಮಸಾಲ, ಒಣಕೊಬ್ಬರಿ ಪುಡಿ, ಗುಂಟೂರು ಬ್ಯಾಡಗಿ, ಉಪ್ಪು. ಅದಕ್ಕೆ ಒಣಕೊಬ್ಬರಿ ಒಳಗೆ ಹೋಗಿ ಸೇರ್ಬೇಕು. ಹೌದು. ಗರಂ ಮಸಾಲ, ಅಚ್ಕಾರದ ಪುಡಿ, ಉಪ್ಪು. ಅದು ಇವಾಗ ಸೇರಿದ್ರೆ ಇವಾಗ ನನಗೆ ಎಣ್ಣೆ ನೆಕ್ಸ್ಟ್ ಹಾಕೊಂತೀನಿ.
ಹಾ. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತೀನಿ. ಇವಾಗ್ಲೇ ಹಾಕದ? ಹಾ, ಈಗಲೇ ಹಾಕೊಂತೀನಿ ಸರ್. ನೆಕ್ಸ್ಟ್ ಈಗ ಔಟ್ ಟೇಕ್ ಓವರ್ ಮಾಡ್ತಾರೆ ಸರ್. ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ, 1 kg ಏನು ರುಬ್ಕೊಂಡು ಅದನ್ನ ಹಾಕೊಂಡಿದ್ದೆ. ಇದು ಒಂದು ಪ್ರಾಸೆಸ್. ಹೌದು ಸರ್. ಅಲ್ಲ, ಇವಾಗ ನೀವು ನೆಕ್ಸ್ಟ್ ನೋಡ್ತಾ ಹೋಗ್ತಾ ಇರ್ತೀರಾ. ಹೌದೌದು. ಎಣ್ಣೆ ಎಷ್ಟು ಕುಡಿಯುತ್ತೆ ಅಂದ್ರೆ, ಒಣ ಕೊಬ್ಬರಿ ಹಾಕಿರೋದ್ರಿಂದ ನಾನು ಎಷ್ಟು ಎಣ್ಣೆ ಹಾಕಿದ್ರು ಅದು ನಿಮ್ಗೆ ಗೊತ್ತೇ ಆಗಲ್ಲ, ಡೀಸೆಲ್ ಆಗ್ತಾ ಹೋಗ್ತಾ ಇರುತ್ತೆ ಸರ್. ಇದು ಒಂದು 7 ರಿಂದ 8 ನಿಮಿಷ ಬೇಕು ಕಲ್ಸ್ಕೊಳ್ಳೋದು. ಓಕೆ. ತುಂಬಾ ಲೇಟಾಗಿ ಮಾಡ್ಬೇಕು ಸರ್ ಇದು. ತಾಳ್ಮೆಯಿಂದ ಮಾಡ್ಬೇಕು. ಹೌದು. ನಿಮ್ಗೆ ಟೇಸ್ಟ್ ಬರ್ಬೇಕು ಅಂದ್ರೆ ತಾಳ್ಮೆಯಿಂದ ಮಾಡ್ಬೇಕು. ಅಂದ್ರೆ ಅದು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಎಲ್ಲ ಕಡೆಗೆ ಹೌದು ಅದು ರೀಚ್ ಆಗಿರ್ಬೇಕು ಪೌಡ್ರಲ್ಲಿ. ಅದೇ ಒಂದ್ ಕಡೆಗೆ ಇದೇ ಒಂದ್ ಕಡೆಗೆ ಆಗಬಾರ್ದು. ಇಲ್ಲ, ಅರ್ಜೆಂಟ್ ಮಾಡ್ತೀವಿ ಅಂದ್ರೆ ಟೇಸ್ಟ್ ಬರಲ್ಲ. ಆಗಲ್ಲ. ಸರ್ ಈಗ ನೆಕ್ಸ್ಟ್ ತುಪ್ಪ ಹಾಕೊಂತ ಇದ್ದೀನಿ. 1 ಲೀಟರ್, ಅರ್ಧ ಲೀಟರ್ 2 ಪ್ಯಾಕೆಟ್ ನಂದಿನಿ ತುಪ್ಪ. ಸರ್ ಗೀ ಆ್ಯಡ್ ಆಯ್ತು. ಸರ್ ಗೀ 1 kg ಹೋಗ್ಲೇಬೇಕು. ತುಪ್ಪ ಎಲ್ಲಿರುತ್ತೆ ಅಲ್ಲಿ ರುಚಿ ಇದ್ದೇ ಇರುತ್ತೆ. ನೋಡಿ ಸರ್ ಗೀ ಆಯ್ತು 1 ಲೀಟ್ರು. ನಿಮ್ಗೆ ಏನು ಕಾಣಲ್ಲ. ಹೌದು, 1 ಲೀಟರ್ ಗೀ ಒಳಗಡೆ ಏನಿದೆ ಅಂತ ಗೊತ್ತಾಗ್ತದೆ. ಹೌದೌದು, ಇದಾಗ್ಬಿಟ್ಟಿದೆ, ಮಿಲನ ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಫುಲ್ಲು. ಸರ್ ನೆಕ್ಸ್ಟ್ ಆಯಿಲ್ ಗೋಲ್ಡ್ ವಿನ್ನರ್ ಹಾಕ್ತಾ ಇದ್ದೀನಿ. ನಾನು ಏನು ಯೂಸ್ ಮಾಡ್ತೀನಿ ಅದನ್ನ ತೋರಿಸ್ತಾ ಇದ್ದೀನಿ, ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ಹೌದು, ನೀವು ಮಾಡೋದು ಇದು. ನಾನು ಮಾಡೋದು, ನೀವು ಮಾಡೋದು ಆಸ್ ಇಟ್ ಈಸ್ ತೋರಿಸ್ತಿದ್ದೀರಾ. ಆಸ್ ಇಟ್ ಈಸ್ ತೋರಿಸ್ತಾ ಇದ್ದೀನಿ. ನಾವು ಬಂದಿರೋ ದಿನ ಏನಂದ್ರೆ ಅವ್ರಿಗೆ ಆಕ್ಚುಲಿ ಚಟ್ನಿ, ಕೆಂಪು ಚಟ್ನಿ ಬೇಕಾಗಿತ್ತು. ಹಾಗಾಗಿ ಅವರು ಇವತ್ತು ಮಾಡ್ತಾ ಇದ್ದಾರೆ. ಅವತ್ತಿನ ದಿನ ನಾವು ಶೂಟ್ ಮಾಡ್ತಾ ಇದೀವಿ ಲೈವ್ ಆಗಿ. ಸರ್ 2 ಲೀಟರ್ ಫಸ್ಟ್ ಹಾಕೊಂತೀನಿ, ಅದು ಕಲ್ಸ್ಕೊಂತೀನಿ. ಇಷ್ಟು ಆಯಿಲ್ ಇದೆಯಲ್ಲ ಸರ್, ನಿಮ್ಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಮ್ಯಾಜಿಕ್ ನೋಡಿ ಸರ್. ಮ್ಯಾಜಿಕ್. ಓ, ಸರ್ ಮ್ಯಾಜಿಕ್ ಅಂದ್ರಿ ನೋಡಿ ಸರ್. ಆಯಿಲ್ ಎಲ್ಲ ಹಿರ್ಕೊಂಡ್ಬಿಟ್ಟು ಗೀ ಇದೆ, 2 ಲೀಟರ್ ಆಯಿಲ್ ಹೋಗಿದೆ, 1 ಲೀಟರ್ ಗೀ ಇದೆ. ಏನಾರು ಕಾಣಿಸ್ತಾ ಇದೆ? ಏನ್ ಕಾಣ್ತಾ ಇಲ್ಲ. ಇನ್ನೂ 2 ಲೀಟರ್ ಆಯಿಲ್ ಹೋಗುತ್ತೆ ಈಗ. ಹೌದಾ? ಹಾಕೋಣ ಸರ್, ಹಾಕೊಳ್ಳೋಣ. ಅಷ್ಟೇ ಅಲ್ಲ, ಮುಗೀತು. ಇನ್ನೊಂದು ಲೀಟರ್ ಆಯಿಲ್ ಹಾಕ್ಬಿಟ್ಟು ಹಿಂಗ್ ಮಾಡ್ಕೊಂಡು ಆಮೇಲೆ ನೀವು ಫ್ರೈ ಮಾಡ್ಕೊಳ್ಳೋದು. ಮತ್ತೆ ಡ್ರೈ ಆಗಿ ಹೋಗುತ್ತೆ ಈಗ. ಅದೇ ಮತ್ತೆ ಸೇಮ್ ಆಸ್ ಇಟ್ ಈಸ್ ಅದು ಹೆಂಗ್ ಬಂತು ಡ್ರೈ ತೋರ್ಸದ್ನಲ್ಲ. ಟೋಟಲ್ 4 ಲೀಟರ್ ಆಯಿಲ್, 1 ಲೀಟರ್ ತುಪ್ಪ. ನಾನು ಕಲಿಸ್ತಾ ಹೋಗ್ತಾ ಇರ್ತೀನಿ, ಮತ್ತೆ ಡ್ರೈ ಆಗಿ ಹೋಗುತ್ತೆ. ಅದಾದ್ಮೇಲೆ ಆಗಿದೆ ಅಂತ ಅರ್ಥ. ಆಗಿದೆ ಅಂತ ಅರ್ಥ. ಅದೆಲ್ಲ ಏನ್ ಮಾಡ್ಕೊಳ್ತೀರಾ ನೆಕ್ಸ್ಟ್? ಸರ್ ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಬಾಣ್ಲಿಯಲ್ಲಿ ಒಂದು 10 ನಿಮಿಷ ರೋಸ್ಟ್ ಮಾಡ್ಬೇಕಾಗುತ್ತೆ, ಲೋ ಫ್ಲೇಮ್. ನಿಮ್ಗೆ ಅವಾಗ ಅದು ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ನಮ್ಗೆ ದಿನಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಬೇಕೋ ಹಾಕೊಂಡು ಮಾಡ್ಕೊಳ್ಳೋದು. ಈಗ ನಮ್ಗೆ ಅದು ಮಾಡಿ ತೋರಿಸ್ತೀರಾ? ಈಗ ಮಾಡಿ ತೋರಿಸ್ತೀನಿ. ಸರ್ ಈಗ ಆಯ್ತು. ನಿಮ್ಗೆ ಎಣ್ಣೆ ತುಪ್ಪ ಏನಾರು ಕಾಣುತ್ತಾ ಸರ್? ಇಲ್ಲ ನೋಡಿ, ಮತ್ತೆ ಅದೇ ಪೊಸಿಷನ್ ಬಂತು. ಅದೇ ಪೊಸಿಷನ್ ಬಂತು. ನೀವು ಹಾಕೊಂಡ್ರಿಂದ ಗೊತ್ತಾಗುತ್ತೆ ನಮಗೆ. ನೀವು 4 ಲೀಟರ್ ಹಾಕಿದ್ರಿ, 1 ಲೀಟರ್ ತುಪ್ಪ, 5 ಲೀಟರ್ ಟೋಟಲ್ ಆಗಿದೆ. ಸುಮ್ಮನೆ ನೋಡಿದ್ರೆ ಗೊತ್ತಾಗೋದಿಲ್ಲ ಸರ್. ಆ ರುಚಿ ಬರಬೇಕು ಅಂದ್ರೆ ಕ್ವಾಲಿಟಿ ಕೊಡ್ಲೇಬೇಕು ಸರ್. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು. ಇದೊಂದು ವಾರಕ್ಕಾಗುತ್ತೆ. 1 ವಾರಕ್ಕೆ ಇಟ್ಕೊಂಡಿರ್ತೀರಾ? ವಾರಕ್ಕಾಗುತ್ತೆ. ಸೊ ನನಗೆ ಎಷ್ಟು ಬೇಕು, ಇವಾಗ ನನಗೆ 1 ಬೇಕು, 1-2 ಇಡಿ ಬೇಕು ಇವತ್ತಿಗೆ ಬೇಕು. ಇದನ್ನ ಏನ್ ಮಾಡ್ತೀರಿ? ಇದನ್ನ ನಾನು ಇವಾಗ ಲೈಟ್ಗೆ ಫ್ರೈ ಮಾಡ್ಕೊಂತೀನಿ. ಅದಕ್ಕೆ ಏನ್ ಹಾಕಲ್ಲ, ಮತ್ತೆ ಬೇರೆ ಏನಿಲ್ಲ, ಎಲ್ಲ ಆಲ್ರೆಡಿ ಇದೆ. ಸುಮ್ಮನೆ ಫ್ರೈ ಮಾಡ್ಕೊಂಡು ಮಾಡ್ಕೊತೀರಾ? ಮತ್ತೆ ಸ್ಟೋರ್. ಇವತ್ತಿಗೆ ನನ್ಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡ್ತೀನಿ, ಹಾಕೊಂತೀನಿ, ಯೂಸ್ ಮಾಡ್ತೀನಿ. ಸರ್ ನಿಮ್ಗೆ ಇವತ್ತು ಎಷ್ಟು ಬೇಕು ತೋರಿಸ್ಬಿಡಿ ಸರ್. ಸರ್ ನನಗೊಂದು ಇಷ್ಟು ಬೇಕಾಗುತ್ತೆ. ಇಷ್ಟು ಬೇಕಾಗುತ್ತಾ? ಇದನ್ನ ಫ್ರೈ ಮಾಡಿ ತೋರಿಸ್ಬಿಡಿ. ಅಲ್ಲಿಗೆ ನಮ್ಮ ಕೆಂಪು ಚಟ್ನಿ ರೆಡಿ ಆಗ್ಬಿಡುತ್ತೆ. ಆಯ್ತು, ಕೆಂಪು ಚಟ್ನಿ ರೆಡಿ ಇದೆ. ಆಯ್ತಾ? ಈಗ ರೆಡಿ ಇದೆ, ಫ್ರೈ ಮಾಡ್ಬೇಕು. ಅದೇ ಫ್ರೈ ಮಾಡಿದ್ರೆ ನಿಮ್ಗೊಂದು ಕಂಪ್ಲೀಟ್ ರೆಸಿಪಿ ತೋರಿಸ್ಬಿಟ್ಟು. ಹೌದೌದು. ಥ್ಯಾಂಕ್ ಯು ಸರ್, ಸೂಪರ್ ಸರ್. ನಿಮ್ಮಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಸರ್. ನಿಮ್ಮಿಂದ ಸರ್. ನೀವು ಇದ್ದಿಲ್ಲ ಅಂದ್ರೆ ನಾನು ಮೇನ್ ಪಿಕ್ಚರ್ಗೆ ಬರಕ್ ಆಗ್ತಾ ಇರ್ಲಿಲ್ಲ. ಅಲ್ಲ, ಈಗ ನೀವು ತೋರಿಸ್ತಿರೋದಕ್ಕೆ ನಾವು ಓಡಿ ಬರ್ತೀವಲ್ಲ. ಎಸ್ ಸರ್, ಆಗಿದೆ. ಓಹೋ, ಸರ್ ಇದು ಮುಗ್ದಿದೆ. ಸರ್
ಇವಾಗ ನನಗೆ ಎಷ್ಟು ಬೇಕು ಇವತ್ತಿಗೆ ನಾನು ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಂತೀನಿ. ಇವತ್ತು ಎಷ್ಟು ಬೇಕು ಅಷ್ಟು ತೊಗೊಳ್ತೀರಾ? ಹಾ. ಫ್ರೈ ಮಾಡೋಕ್ಕೆ? ಒಂದ್ 2 ಸೌಟ್ ಹಾಕೊಂತೀನಿ. ಇವತ್ತು ಮಟ್ಟಿಗೆ. ಎಸ್, ಒಂದು 5 ನಿಮಿಷ 10 ನಿಮಿಷ ಫ್ರೈ ಮಾಡೋಕಿದ್ದಲ್ಲ ಮಾಡಬೇಕು. ಓಕೆ ಸರ್. ಫ್ರೈ ಆಗ್ತಾ ಇದೆ ಸರ್. ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಕಾಯ್ಬೇಕು. ಎಷ್ಟೋ ಸರ್? 5 ನಿಮಿಷನಾ? ಒಂದು 5 ಮಿನಿಟ್ಸ್ ಮಿನಿಮಮ್. ಸರ್ ರೆಡಿ ಆಯ್ತಲ್ಲ ಸರ್ ಇದು? ಆಗಿದೆ. ಇಷ್ಟು ಫ್ರೈ ಮಾಡ್ಕೊಂಡಿದ್ದೀವಿ. ಆಗಿದೆ. ಈಗ ಇದನ್ನ ಹಾಕೊಳ್ತೀರಾ? ನಮಗೆ ಇದನ್ನ ಯೂಸ್ ಮಾಡಿ ನಿಮ್ದು ಇದಾಗುತ್ತೆ ಡ್ರೈ ಎಲ್ಲ ಡ್ರೈ ಚಾಟ್ಸ್ ಸರ್. ಡ್ರೈ ಚಾಟ್ಸ್. ಸರ್ ನಿಪ್ಪಟ್ಟು ತೊಗೊಂಡಿದ್ದೀನಿ. ಇದು ಹಸಿ ಖಾರ. ಇದು ನಮ್ಮ ಸ್ವೀಟು ಒಂದ್ಸತಿ ಮಾಡಿ ತೋರಿಸ್ತೀನಿ ಸರ್. ನಮ್ಮ ಸ್ವೀಟು ಸ್ಪೆಷಲ್ಲು. ಇದು ರೆಡ್ ಖಾರ ಇವಾಗ ಮಾಡಿದ್ದೀವಲ್ಲ ಅದು. ಸ್ವಲ್ಪ ಲೆಮನ್ ಸರ್. ಸ್ವಲ್ಪ ಕಾಂಗ್ರೆಸ್ಸು, ಸ್ವಲ್ಪ ಬೂಂದಿ, ಸ್ವಲ್ಪ ಓಂಪುಡಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಸೌತೆಕಾಯಿ, ಒಂದು 2 ಡ್ರಾಪ್ ಲೆಮನ್, ಸ್ವಲ್ಪ ಖಾರ ಸರ್, ಸ್ವಲ್ಪ ಸ್ವೀಟು, ಸ್ವಲ್ಪ ರೆಡ್ ಖಾರ. ಸ್ವಲ್ಪ ಸೇವು. ಸರ್ ನಿಪ್ಪಟ್ಟು ಮಸಾಲ